ಮಂಡ್ಯ ನೆಲದಲ್ಲಿ ನಡೀತಾ ಇದೆ ಭರ್ಜರಿ ರಾಜಕಾರಣ. ಸುಮಲತಾಗೆ ಇದೀಗ ಸಾಥ್ ಕೊಡೋಕೆ ಬರ್ತಾ ಇದ್ದಾರೆ. ಮಾಜಿ ಸಿಎಂ ಸುಮಲತಾ ಪರ ಅಖಾಡಕ್ಕೆ ಇಳಿತಾ ಇದ್ದಾರೆ ಎಸ್ಎಂ ಕೃಷ್ಣ ಅವರು. ಈ ಬೆಳವಣಿಗೆ ಸದ್ಯಕ್ಕೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸುಮಲತಾ ಅವರಿಗೆ ಸಾಥ್ ಕೊಡ್ತಾ ಇರೋದು ಮತ್ಯಾರು ಅಲ್ಲ, ಸುಮಲತಾ ಪರವಾಗಿ ಅಖಾಡಕ್ಕೆ ಇದೀಗ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಇಳಿತಾ ಇದ್ದಾರೆ. ಸುಮಲತಾ ಹಾಗೇನೆ ಎಸ್ಎಂ ಕೃಷ್ಣ ಅವರ ನಡುವೆ ಮಾತುಕತೆ ಆಗುತ್ತೆ. ಸಹಜವಾಗಿ ಈ ಭೇಟಿ ಹಿಂದಿನ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ ಎಸ್ಎಂ ಕೃಷ್ಣ ಅವರು. ಇನ್ನು ನ್ಯೂಸ್ 18ಗೆ ಈ ಬಗ್ಗೆ ಎಸ್ಎಂ ಕೃಷ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್ಎಂ ಕೃಷ್ಣ ಅವರು ಇದೀಗ ಸುಮಲತಾ ಅವರಿಗೆ ಸಾಥ್ ಕೊಡ್ತಾ ಇರೋದ್ರಿಂದ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸುಮಲತಾ ಬಿಜೆಪಿ ಅಭ್ಯರ್ಥಿ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಆಗೋದಿಲ್ಲ. ಅಶೋಕ್ ನನ್ನ ಮಾತುಕತೆ ವಿವರ ಬಹಿರಂಗವನ್ನ ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯೂಸ್ 18ಗೆ ಎಸ್ಎಂ ಕೃಷ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೋಸ್ತಿಗಳಿಗೆ ಟೆನ್ಷನ್ ಅನ್ನ ಸದ್ಯಕ್ಕೆ ಸುಮಲತಾ ಹಾಗೇನೆ ಎಸ್ಎಂ ಕೃಷ್ಣ ಅವರು ತಂದಿಡ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ಇವರಿಬ್ಬರ ಮಧ್ಯದಲ್ಲಿ ಮಹತ್ವದ ಭೇಟಿ ಆಗತ್ತೆ. ಹದಿನೆಂಟನೇ ತಾರೀಕು ತೀರ್ಮಾನ ಮಾಡ್ತೀವಿ. ತೀರ್ಮಾನ ಮಾಡ್ತಾರೆ. ನಿಮ್ಮ ತವರು ಜಿಲ್ಲೆ ಮಂಡ್ಯದಲ್ಲಿ ಇವತ್ತು ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ನಮ್ಮ ಪಕ್ಷಕ್ಕೆ ಬರಲಿ ಅಂತ ಬಿಜೆಪಿ ನಾಯಕರು ಅನೇಕ ಕಡೆ ಚರ್ಚೆ ಮಾಡಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಸೊ ಸುಮಲತಾ ನಿಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅಂತ ವಿಶ್ವಾಸ ಇದೆ ಅಥವಾ ಅವ್ರು ಇಂಡಿಪೆಂಡೆಂಟ್ ನಿಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಆಗಿದೆ? ಏನು ಅವರು ನನ್ನನ್ನು ನೋಡಬೇಕು ಹಾಗೆ ಅಂತೇಳಿ ಕೇಳಿದ್ದಾರೆ. ನಾಳೆ ಬರ್ತಾರೆ. ಅವ್ರ ಜೊತೆಯಲ್ಲಿ ಮಾತನಾಡ್ತೀನಿ. ನಾಳೆ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ. ಆನಂತರ ಮೊನ್ನೆ ಅಶೋಕ್ ಅವರು ಬಂದಿದ್ದರು. ಈ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸೊ ಈ ಚರ್ಚೆಗಳೆಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಪೂರಕವಾಗಿ ಇರ್ತದೆ. ಸೊ ಸುಮಲತಾ ಅವರು ನಾಳೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಸೊ ಆ ಹೋಪ್ಸ್ ಇದೆ ಬಿಜೆಪಿ ಜೊತೆ ಬರ್ತಾರೆ ನಿಮ್ಮ ಕ್ಯಾಂಡಿಡೇಟ್? ಗೊತ್ತಿಲ್ಲ ಏನು ಅವರು ಯಾವ ಉದ್ದೇಶಕ್ಕೆ ಬರ್ತಾ ಇದ್ದಾರೆ ನನ್ನ ನೋಡಲಿಕ್ಕೆ ಅಂತೇಳಿ ಅವರಾಗಿ ಕೇಳಿದ್ದಾರೆ. ನಾನು ನಾಳೆ ಮೀಟ್ ಮಾಡೋಣ ಅಂತ. ಹಾಗಾದ್ರೆ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ಎಂಟ್ರಿಯಿಂದ ಮಂಡ್ಯ ರಾಜಕಾರಣ ಯಾವ ರೀತಿ ಬದಲಾಗಬಹುದು, ಆ ಚಿತ್ರಣ ಈ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಕನ್ಸಲ್ಟಿಂಗ್ ಎಡಿಟರ್ ಲಕ್ಷ್ಮಣ್ ಹೂಗಾರ್ ನಮ್ಮ ಜೊತೆ ನ್ಯೂಸ್ ರೂಮ್ ಇಂದ ನೇರವಾಗಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮಣ್ ಹೂಗಾರ್, ಎಸ್ಎಂ ಕೃಷ್ಣ ಅವರಿಗೂ ಮಂಡ್ಯದಲ್ಲಿ ಅಫ್ಕೋರ್ಸ್ ಹೋಲ್ಡ್ ಇದೆ, ಅದು ಗೊತ್ತಿರೋ ವಿಚಾರಣೆ ರಾಜಕಾರಣದಲ್ಲಿ. ಈಗ ಸುಮಲತಾ ಅವರೇ ಈಗ ಭೇಟಿ ಮಾಡಬೇಕು ಅಂತ ಕೇಳ್ಕೊಂಡಿರೋದ್ರಿಂದ ಸೊ ಈ ಭೇಟಿ ಎಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ? ಶರ್ಮಿತಾ, ಸುಮಲತಾ ಚುನಾವಣಾ ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದೇ ಮಂಡ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಮತ್ತೊಂದು ಕಡೆ JDSಗೆ ತಲೆ ಬಿಸಿ ಉಂಟು ಮಾಡಿರ್ತಕ್ಕಂಥದ್ದು. ಆದರೆ ಈಗ ಎಸ್ಎಂ ಕೃಷ್ಣ ಅವರು ಕಳೆದ 2 ವರ್ಷಗಳಿಂದಲೂ ಕೂಡ ಒಂದು ರೀತಿ ಆದರೆ ಪರದೆ ಹಿಂದೆ ರಾಜಕೀಯವನ್ನು ಮಾಡ್ತಾ ಇದ್ರು, ಒಂದು ರೀತಿ ಗೈಡಿಂಗ್ ಫೋರ್ಸ್ ಆಗಿದ್ರು, ಮಾರ್ಗದರ್ಶಕ ರೀತಿ ಕೆಲಸ ಮಾಡ್ತಾ ಇದ್ರು. ಆದರೆ ಈಗ ಈ ಚುನಾವಣಾ ಅಖಾಡದಲ್ಲಿ ಸುಮಲತಾ ಅವರ ಭೇಟಿಗೆ ಮುಂದಾಗಿರ್ತಕ್ಕಂಥದ್ದು ಇನ್ನೊಂದು ಹಂತದ ಟೆನ್ಷನ್ಗೆ ದಾರಿ ಮಾಡಿಕೊಟ್ಟಿದೆ. ಎಸ್ಎಂ ಕೃಷ್ಣ ಅವರು ಖುದ್ದು ಇವತ್ತು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನ ಹೇಳಿದ್ದಾರೆ. ಹೌದು, ನಾಳೆ ಸುಮಲತಾ ನನ್ನ ಭೇಟಿಗೆ ಬರ್ತಾ ಇದ್ದಾರೆ, ದೂರವಾಣಿ ಕರೆಯನ್ನು ಮಾಡಿದ್ದಾರೆ, ನಾಳೆ ಭೇಟಿ ಮಾಡ್ತಾ ಇದ್ದೀನಿ, ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಇದಷ್ಟೇ ಸಾಕು JDS ಕಾಂಗ್ರೆಸ್ಗೆ ಹೊಸ ರೀತಿಯ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಸುಮಲತಾ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಕಾಂಗ್ರೆಸ್ ಟಿಕೆಟ್ ಕೊಡದೇ ಹೋದ್ರು ಕೂಡ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಅವರ ಬೆಂಬಲಿಗರು, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅತೃಪ್ತ ನಾಯಕರ ದಂಡು, ಅನೇಕ ಬೇರೆ 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 ಪ್ಲಾಟ್ಫಾರ್ಮ್ಗಳ ಮೂಲಕ ಒಂದು ಮಂಡ್ಯ ಜಿಲ್ಲೆಯ ಓಟನ್ನು ಕ್ರೋಢೀಕರಣ ಮಾಡ್ತಕ್ಕಂಥ ಪ್ರಯತ್ನ ಈಗಾಗಲೇ ಸುಮಲತಾ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಎಸ್ಎಂ ಕೃಷ್ಣ ಅವರು ನೀಡಿರ್ತಕ್ಕಂಥ ಹೇಳಿಕೆ ಏನಿದೆ, ನಾಳೆ ಸುಮಲತಾ ಕೃಷ್ಣ ಭೇಟಿಯ ನಂತರದ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಅಂದರೆ ಸುಮಲತಾ ಬಿಜೆಪಿಯ ಹುರಿಯಾಳಾಗಿ ಕಣಕ್ಕಿಳಿತಾರ ಅಥವಾ ಪಕ್ಷೇತರಾಗಿ ಕಣಕ್ಕಿಳಿದ್ರೆ ಭಾರತೀಯ ಜನತಾ ಪಕ್ಷ ಕಣದಿಂದ ಹಿಂದೆ ಸರಿದು ಸುಮಲತಾ ಪರವಾಗಿ ನಿಲ್ಲುತ್ತಾ ಅಥವಾ ಸುಮಲತಾ ಬೆಂಬಲ ಸೂಚಿಸುತ್ತಾ? ಎಸ್ಎಂ ಕೃಷ್ಣ ಅವರು ನಾನು ಪ್ರಶ್ನೆಯನ್ನು ಮಾಡಿದೆ, ಬಿಜೆಪಿ ಅಭ್ಯರ್ಥಿ ಹಾಕ್ತಿರೋದು ಹೌದು, ನಾವು ಒಂದು ಪಕ್ಷದ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ಸುಮಲತಾ ಯಾಕೆ ಭೇಟಿ ಮಾಡಕ್ಕೆ ಬರ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಅವರು ಭೇಟಿ ಮಾಡ್ಬೇಕಂತ ಹೇಳಿದರೆ ನಾನು ನಾಳೆ ಭೇಟಿ ಮಾಡ್ತೀನಿ. ಇದಕ್ಕೂ ಮೊದಲು ಬಿಜೆಪಿಯ ನಾಯಕ ಅಶೋಕ್ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ನೀವು ಪ್ರಚಾರಕ್ಕೆ ಬರಬೇಕಂತ ಹೇಳಿದ್ದಾರೆ. ಹಾಗಾಗಿ ಈ ಎಲ್ಲವೂ ವಿಚಾರಗಳು ಮಂಡ್ಯ ಸೇರಿದಂತೆ ಬೆಂಗಳೂರಿನ ಕ್ಷೇತ್ರಗಳ ಬಗ್ಗೆ ಸೇರಿದಂತೆ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅದನ್ನು ನಾನು ಬಹಿರಂಗಪಡಿಸಲ್ಲ. ನಾಳೆ ಸುಮಲತಾ ಅಂಬರೀಷ್ ಜೊತೆಗೆ ನನ್ನ ಚರ್ಚೆ ಆಗುತ್ತೆ, ಮಾತುಕತೆ ಆಗುತ್ತೆ. ಎಲ್ಲವೂ ಕೂಡ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕೆ ಪೂರಕವಾಗಿ ನಡೆಯುತ್ತೆ ಅನ್ನುವಂಥ ವಿಶ್ವಾಸ ಇದೆ.
ಆದರೆ ಅವರು ಬಿಜೆಪಿ ಅಭ್ಯರ್ಥಿ ಆಗ್ತಾರ ಅನ್ನೋ ಪ್ರಶ್ನೆಗೆ ಯಾವುದೇ ಸ್ಪಷ್ಟವಾದಂತ ಉತ್ತರ ಕೊಡಲಿಲ್ಲ ಶರ್ಮಿತಾ. ಫೈನ್ ಹೂಗಾರ್, ಒಂದ್ ಕಡೆ ಈಗ ಬಿಜೆಪಿ ಕೂಡ ಕಾಯ್ತಾ ಇದೆ ಸುಮಲತಾ ಅವರು ಆಕ್ಚುಲಿ ನಮ್ಮ ಪಕ್ಷಕ್ಕೆ ಬರ್ಲಿ, ಟಿಕೆಟ್ ಅನೌನ್ಸ್ ಮಾಡೋಣ ಅಂತ ಸುಮಲತಾ ಅವರು ಆಕ್ಚುಲಿ ವೇಟ್ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಸಾಕಷ್ಟು ಆಫರ್ ಅನ್ನ ಸುಮಲತಾ ಅವ್ರಿಗೆ ಕೊಟ್ಟಿತ್ತು, MLC ಆಗಿರ್ಬೋದು, ಜೊತೆಗೆ ಮೈಸೂರಿನಿಂದ ನಾವು ಟಿಕೆಟ್ ಕೊಡ್ತೀವಿ ಅಂತ. ಈ ಆಫರ್ ಗಳನ್ನ ಹಾಗಾದ್ರೆ ಸಾರಾಸಗಟಾಗಿ ತಳ್ಳಿ ಹಾಕಿದಾರ ಸುಮಲತಾ ಅವರು? ಇಲ್ಲಿ ಸುಮಲತಾ ಅವರು ತಳ್ಳಿ ಹಾಕ್ತಿದ್ದಾರೆ ಅಥವಾ ಹಾಕ್ತಾ ಇದ್ದಾರೆ, ಅಥವಾ ಈಗ ಬಹಳ ಗಟ್ಟಿಯಾಗಿ ನಾನು ಚುನಾವಣಾ ಅಖಾಡದಿಂದ ಹಿಂದೆ ಸರಿಯಲ್ಲ ಅನ್ನುವ ನಿಲುವಿಗೆ ಬರೋಕೆ ಕಾರಣ ಇಷ್ಟೇ. ಮಂಡ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು, ಅದು ಚಲುವರಾಯಸ್ವಾಮಿ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ರಮೇಶ್ ಬಂಡಿಸಿದ್ದೇಗೌಡ ಇರ್ಬೋದು, KB ಚಂದ್ರಶೇಖರ್, KR ಪೇಟೆ ಚಂದ್ರಶೇಖರ್ ಇರ್ಬೋದು, ಯಾರೆಲ್ಲ ಕಾಂಗ್ರೆಸ್ನಲ್ಲಿದ್ದಾರೆ, ಸೊ ನಾಳೆ ಒಂದು ವೇಳೆ JDSಗೆ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಸೊ ಇನ್ನೊಂದು ರಾಮನಗರ ಆಗೋಗುತ್ತೆ. ದೇವೇಗೌಡರಿಗೆ ಹಾಸನ ಈಗಾಗಲೇ ಅವ್ರ ಕೋಟೆ ಆಗಿದೆ, ರಾಮನಗರ ಕೋಟೆ ಮಾಡ್ಕೊಂಡಿದ್ದಾರೆ, ನಾಳೆ ಮಂಡ್ಯ ಕೂಡ ಅವ್ರ ಕೋಟೆ ಆಗುತ್ತೆ. ಹಾಗಿರುವಾಗ ನಾವು ಸೋತ್ರ ಪರವಾಗಿಲ್ಲ, ಮಂಡ್ಯದಲ್ಲಿ ಸುಮಲತಾ ಅವರನ್ನ ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ಏನು ವಾದ ಇತ್ತು, ಅದು ಹೈಕಮಾಂಡ್ ಈಗ JDSಗೆ ಆ ಸೀಟನ್ನು ಬಿಟ್ಟು ಕೊಡಬೇಕಾ ಕೊಡಬಾರ್ದು ಅನ್ನೋ ಚರ್ಚೆಯಲ್ಲಿದೆ. ಹಾಗಿರುವಾಗಲೇ ಇಲ್ಲಿ ಸುಮಲತಾ ಅವರಿಗೆ ಬಿಜೆಪಿ ಒಳಗಡೆನೂ ಬೆಂಬಲ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ನೇರವಾಗಿ ಅತೃಪ್ತರು ಹಿಂದ್ಗಡೆ ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಏನು ಅಖಾಡದಲ್ಲಿ ಇರ್ತಕ್ಕಂಥ ಚುನಾವಣಾ ಲೆಕ್ಕಾಚಾರದಲ್ಲಿ ಸುಮಲತಾ ಇಂಡಿಪೆಂಡೆಂಟ್ ನಿಂತರೆ ಬೇರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ, ಅದು ಹೆಚ್ಚು ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಫೈಟಿಗೆ ಒಂದು ವೇದಿಕೆ ಆಗುತ್ತೆ ಅನ್ನೋ ಲೆಕ್ಕಾಚಾರ. 18ಕ್ಕೆ ತೀರ್ಮಾನ ಮಾಡ್ತೀನಿ ಅಂತ ಮಾತ್ರ ಕೂಡ ಹೇಳಿದರೆ. ಸೊ ಒಂದ್ ವೇಳೆ JDS ಈ ಅಖಾಡದಿಂದ ಸರಿಯುತ್ತಾ ಅನ್ನುವಂಥ ನಿರೀಕ್ಷೆ ಕೂಡ ಸುಮಲತಾ ಇಟ್ಕೊಂಡಿದ್ದಾರೆ. ಆದ್ರೆ ಈಗಿನ ಲೆಕ್ಕಾಚಾರದಲ್ಲಿ, ಈಗಿನ ಊಹೆಗಳನ್ನು ಅಂದ್ರೆ ಮೂಲಗಳ ಪ್ರಕಾರ ಅದು JDSಗೆ ಸೀಟ್ ಹೋದ್ರೆ ಅಲ್ಲಿ JDS ವಿರುದ್ಧ ಒಂದು ರಂಗ ಉದಯ ಆಗುತ್ತೆ, ಅದು ಸುಮಲತಾ ಪರಗೆ ನಿಲ್ಲುತ್ತೆ. ಹಾಗಾಗಿ ನಾಳೆ SM ಕೃಷ್ಣ ಸುಮಲತಾ ಭೇಟಿ ನಂತರ ಒಂದು ಚಿತ್ರಣ ಸಿಗುತ್ತೆ ಬಿಜೆಪಿಯ ನಿಲುವು ಏನನ್ನುವಂಥದ್ದು ಶರ್ಮಿತಾ.